ಶಂಕರಾಚಾರ್ಯ ಮಠದ ಈ ಒಂದು ದೇವಸ್ಥಾನಕ್ಕೆ ಸುಮಾರು 250 ಮೆಟ್ಟಲುಗಳನ್ನು ಏರಿ ನಾವು ಇಲ್ಲಿ ಮೇಲೆ ಬಂದೆವು. ಬಂದ ಮೇಲೆ ತಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಅದು ಶಂಕರಾಚಾರ್ಯರ ಮಠ. ಇಲ್ಲಿ ತಾವು ನಮ್ಮ ಹಿಂದೆ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಎಂಟ್ರೆನ್ಸು. ಈ ಒಂದು ದ್ವಾರ ಬಾಗಿಲದಿಂದನೇ ನಾವು ಮಠದ ಒಳಗೆ ಪ್ರವೇಶ ಮಾಡ್ತಾ ಇದ್ವಿ. ಬರ್ರಿ, ತಮಗೆ ಶಂಕರಾಚಾರ್ಯರ ದರ್ಶನವನ್ನು ಮಾಡ್ತೀನಿ, ಬನ್ನಿ ನನ್ನ ಜೊತೆ. ನಾವು ಕಲಬುರಗಿ ಸರ್. ಇದೇನು ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಇದು ಮಠಕ್ಕೆ ಹೋಗ್ತಕ್ಕಂಥ ದಾರಿ. ಅಲ್ಲಿ ನೋಡಿ ಓಂ ನಮಃ ಶಿವಾಯ ಅಂತ ಬರೆದಿದ್ದಾರೆ. ಈ ಒಂದು ಮಾರ್ಗದಿಂದನೇ ನಾವು ಹೋಗಿ ಅಲ್ಲಿ ಶಂಕರಾಚಾರ್ಯರ ದರ್ಶನವನ್ನು ಪಡ್ತೀವಿ. ತಮಗೂ ಕೂಡ ಶಂಕರಾಚಾರ್ಯ ದರ್ಶನವನ್ನು ಮಾಡಿಸ್ತೇನೆ, ಬನ್ನಿ ನನ್ನ ಜೊತೆ. ಈಗ ನೋಡಿ, ಅದು ಕಾಣೋದು. ಈಗ ನಾವು ಶಂಕರಾಚಾರ್ಯರ ದರ್ಶನವನ್ನು ಪಡೆಯೋದಕ್ಕೆ ಬಂದಿದ್ದೀವಿ. ಈಗ ನಾವೆಲ್ಲ ಆ ಮೆಟ್ಲುಗಳು ಅಲ್ಲಿಂದ ಮತ್ತು ಇಲ್ಲಿ ಸುಮಾರು ಒಂದು 50 ಮೆಟ್ಲುಗಳಿವೆ. ಆ ಮೆಟ್ಲುಗಳನ್ನ ಏರಿ ನಾವು ಶಂಕರಾಚಾರ್ಯ ದರ್ಶನ ಪಡೆಯಲಿಕ್ಕೆ ಇಲ್ಲಿ ಗರ್ಭಗುಡಿ ಬಂದಿದ್ದೀವಿ. ಈಗ ತಮಗೆ ಒಳಗಡೆ ಹೋಗಿ ಶಂಕರಾಚಾರ್ಯ ದರ್ಶನವನ್ನು ಮಾಡಿಸ್ತೇನೆ. ಈಗ ನಾನು ಶಂಕರಾಚಾರ್ಯ ಮಠದಲ್ಲಿ ಅವರ ಒಂದು ದರ್ಶನವನ್ನು, ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಹೊರಟಿದ್ದೀನಿ. ಇಲ್ಲಿ ನೋಡಿ, ಈ ರೀತಿ ಸಿಡಿಗಳಿವೆ. ಇದು ನನ್ನ ಹಿಂದುಗಡೆ ಏನು ಕಾಣ್ತಾ ಇದೆ, ಇದೇ ದೇವಸ್ಥಾನ. ಈಗ ನಾವು ಶಂಕರಾಚಾರ್ಯರ ದರ್ಶನವನ್ನು ಮಾಡಿಕೊಂಡು ಬಂದೆವು. ಒಳಗಡೆ ಇಂಥ ಅದ್ಭುತವಾಗಿರ್ತಕ್ಕಂಥ ಶಿವಲಿಂಗ, ಸುಮಾರು ಒಂದು ನಾನು ಅಂಚೆ ಮಟ್ಟಿಗೆ 4 ರಿಂದ 5 ಅಡಿ ಇರ್ತಕ್ಕಂಥ, ಸುಮಾರು 1.5 ಅಡಿ ಅದು ರೇಡಿಯಸ್ನಲ್ಲಿರ್ತಕ್ಕಂಥ ಭಾಳ ಅದ್ಭುತವಾಗಿರ್ತಕ್ಕಂಥ ಶಿವಲಿಂಗವನ್ನು ನಾವು ನೋಡ್ಬೋದು. ಭಾಳ ಅದ್ಭುತ. ಯಾಕೆಂದರೆ ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ, ಅದಕ್ಕೋಸ್ಕರ ನನಗೆಲ್ಲ ಫೋಟೋನು ತೆಗಿಲಿಕ್ಕೆ ಕೊಡಲಿಲ್ಲ, ವಿಡಿಯೋನು ಮಾಡ್ಲಿಕ್ಕೆ ಕೊಡಲಿಲ್ಲ. ಇದನ್ನು ನೋಡಿದರೆ ಅಷ್ಟು ಪುರಾತನವಾಗಿರ್ತಕ್ಕಂಥ ಸ್ಟ್ರಕ್ಚರ್ ನಾವು ಇದು ನೋಡ್ಬೋದು. ಗುಡಿಯನ್ನು ನೋಡಿ, ಇಲ್ಲಿಯ ಕಲ್ಲುಗಳಿಂದ ಬಹಳ ಪುರಾತನವಾದಂಥ ಐತಿಹಾಸಿಕ ಮತ್ತು ಧಾರ್ಮಿಕ ಹಿಂದೂಗಳ ಈ ಒಂದು ಕಾಶ್ಮೀರದಲ್ಲಿ ಒಂದು ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಈ ಒಂದು ಇಡೀ ದೇಶದ ಮೂಲೆ ಮೂಲೆಯಿಂದ ಎಲ್ಲ ಹಿಂದೂಗಳು ಬಂದು ಈ ಒಂದು ಶಂಕರಾಚಾರ್ಯರ ಮಠದ ಒಂದು ಕಾಶ್ಮೀರಕ್ಕೆ, ಶ್ರೀನಗರಕ್ಕೆ ಬಂದರೆ ಇಲ್ಲಿ ಬಂದು ಒಂದು ಎಲ್ಲರೂ ಒಂದು ದರ್ಶನ ಪಡಿಬೇಕು. ಆ ರೀತಿ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಒಂದು ಮಠ ದೇವಸ್ಥಾನ. ನೋಡ್ತಾ ಇದ್ರಿ, ಜಗದ್ಗುರು ಶ್ರೀ ಶಂಕರಾಚಾರ್ಯರು ತಪಸ್ಸನ್ನು ಮಾಡಿರ್ತಕ್ಕಂಥ ಸ್ಥಳ. ಅವರ ಒಂದು ಮಂದಿರವನ್ನು ನಾವಿಲ್ಲಿ ಈ ಒಂದು ಶಂಕರಾಚಾರ್ಯರ ಮಠದ ದರ್ಶನವನ್ನು ಮುಗಿಸಿಕೊಂಡು ಬಲಭಾಗದಿಂದ ಬಂದಾಗ ಈ ಒಂದು ತಪಸ್ಸೆ ಮಾಡಿದ ಸ್ಥಳದ ಈ ಒಂದು ಪಾವನ ಸ್ಥಳದ ಕೂಡ ನಾವು ದರ್ಶನವನ್ನು ಪಡೆದೆವು. ಇದು ಶಂಕರಾಚಾರ್ಯರ ತಪೋಭೂಮಿ. ಇದರ ಮೇಲೆ ಶಂಕರಾಚಾರ್ಯರ ಈ ಒಂದು ಮಠದ ದೇವಸ್ಥಾನದ ಮೇಲೆ ನಿಂತ ಮೇಲೆ ಇಲ್ಲಿ ಇಡೀ ಶ್ರೀನಗರವನ್ನು ನೋಡ್ಬೋದು. ಇಲ್ಲಿ ನೋಡಿ, ಎಷ್ಟು ಶ್ರೀನಗರ ಎಷ್ಟು ಸುಂದರವಾಗಿ ಕಾಣತಕ್ಕಂಥ ವಿಹಂಗಮವಾಗಿರ್ತಕ್ಕಂಥ ನೋಟ. ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಮತ್ತು ನದಿಗಳು, ಮತ್ತು ಅಲ್ಲೆಲ್ಲ ಕೂಡ ತಾವೆಲ್ಲ ನೋಡ್ತೀವಿ. ಇಲ್ಲಿಯೇ ಪ್ರಸಿದ್ಧವಾಗಿರ್ತಕ್ಕಂಥ ಈ ನಗರದ ಮಧ್ಯೆ ಇರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಡಾಲ್ ಲೇಕ್. ಅಲ್ಲಿ ನೋಡಿ ಎಲ್ಲ ಹಡಗುಗಳು, ಮನೆಗಳು. ಅಲ್ಲಿ ನೋಡ್ರಿ, ಡಾಲ್ ಲೇಕ್ ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ಇಲ್ಲಿಂದ ಇಡೀ ಶ್ರೀನಗರವನ್ನು ನಾನು ಆ ಕಡೆ ಎಡಭಾಗದಿಂದ ಶೂಟ್ ಮಾಡಿದೆ, ಈಗ ನಿಮಗೆ ಬಲಭಾಗದಿಂದ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಕೂಡ ಎಷ್ಟು, ಇಲ್ಲಿ ನೋಡಿ ಮನೆಗಳು ಯಾವ ರೀತಿ ಕಾಣ್ತಾ ಇದೆ ನೋಡಿ. ಚಿಕ್ಕವಾಗಿರ್ತಕ್ಕಂಥ ಸಣ್ಣ ಸಣ್ಣ ಗುಡಿಸಲ ಥರ ಕಾಣ್ತಕ್ಕಂಥ ಮನೆಗಳು. ಇದು ಸುಮಾರು ಬಹಳ ಎತ್ತರವಾಗಿರ್ತಕ್ಕಂಥ ಒಂದು ಬೆಟ್ಟದ ಮೇಲೆ ಇರ್ತಕ್ಕಂಥ ಈ ಒಂದು ಶಂಕರಾಚಾರ್ಯ ದೇವಸ್ಥಾನ ನೋಡ್ರಿ. ಅದ್ಭುತವಾಗಿರ್ತಕ್ಕಂಥ ನೋಟವನ್ನು ಇಡೀ ಈ ಒಂದು ಮಂದಿರದ ಮೇಲೆ ಪಕ್ಕದಲ್ಲಿ ನಿಂತು ನಾವು ಈ ಒಂದು ಎತ್ತರದಿಂದ ನೋಡಿದರೆ ಇಡೀ ಈ ಒಂದು ಶ್ರೀನಗರವನ್ನು ಯಾವ ರೀತಿ ನೋಡ್ತೀವಿ ಅಂತಂದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ನೋಡ್ತಕ್ಕಂಥ ವ್ಯೂ. ಮತ್ತು ಜೊತೆಗೆ ಅಲ್ಲಿ ಹಿಮಾಲಯದ
ಪರ್ವತವನ್ನು ನಾವು ಅಲ್ಲಿ ನೋಡ್ತೀವಿ ನೋಡಿ, ಬೆಟ್ಟ ಗುಡ್ಡಗಳ ಮೇಲೆ ಒಂದು ಮಂಜನ ಬಿದ್ದಿದ್ದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿಯ ಸೊಬಗನ್ನು ನಾವು ನೋಡ್ಬೋದು. ಇದು ನಿಜವಾಗಿ ಕೂಡ ಇದು ಶಂಕರಾಚಾರ್ಯ ಮಠ, ಬಹಳ ಅದ್ಭುತವಾಗಿರ್ತಕ್ಕಂಥ ಶ್ರೀ ಶಂಕರಾಚಾರ್ಯ ಮಠವನ್ನು ನಾವಿಲ್ಲಿ ಬಂದು ನೋಡ್ರಿ. ಸುತ್ತ ನಾನು ಇದು ಈ ಒಂದು ದೇವಸ್ಥಾನದ ಶ್ರೀ ಶಂಕರಾಚಾರ್ಯ ದೇವಸ್ಥಾನದ ಒಂದು ರೌಂಡನ್ನು ಹಾಕಿದೆ. ಈ ಒಂದು ರೌಂಡ್ ಮುಖಾಂತರ ಸುತ್ತ ಹಾಕಿದಾಗ ಇಡೀ ಶ್ರೀನಗರವನ್ನು ನಾವು ಎಷ್ಟು ಅದ್ಭುತವಾಗಿ ನೋಡ್ಬೋದು. ಅದಕ್ಕೆ ದಯವಿಟ್ಟು ಜಮ್ಮು ಕಾಶ್ಮೀರ ಬಂದರೆ ಶ್ರೀನಗರದಲ್ಲಿರ್ತಕ್ಕಂಥ ಶ್ರೀ ಶಂಕರಾಚಾರ್ಯರ ದೇವಸ್ಥಾನದ ದರ್ಶನವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಮಂದಿರದ ಒಂದು ಮಾಹಿತಿಯನ್ನು ನೀಡಿದ್ದೇನೆ. ಧನ್ಯವಾದಗಳು.